ಉಳಿಗೆ ಹೋಗ್ಬೇಕಂತ ಪ್ಲಾನ್ ಐತಿ. ಮುಂದೆ ಕಾಣಿಸತೈತಿ ಮಳೆ ಜೋನ್ ನಗರ 0. ವಾಸ್ಕೋ ಬಾಗಲಕೋಟ್ ನೋಡ್ರಿ ರಾಮನಗರ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಎಜಿ. ಇವತ್ತಿನ ವಿಡಿಯೋ ಏನಂದ್ರೆ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗೈತಿ. ಅದಕ್ಕಾಗಿ ಒಂದು ಮೋಟರ್ ಸೈಕಲ್ ಮೇಲೆ ಟೂರ್ ಹೋಗ್ಬೇಕಂತ ಪ್ಲಾನ್ ಮಾಡಿ ಈಗ ನಾವು ಟೂರ್ಗೆ ಹೊಂಟಿದೀವಿ. ನೋಡ್ಬೋದು ಒಂದು ಮೋಟೋ ಬ್ಲಾಗ್ ಇದಾಗಿರ್ತೈತಿ. ಮಾನ್ಸೂನ್ ಸೀಸನ್ದಾಗ ನಾವು ಎಲ್ಲಿಗೆ ಹೊಂಟಿದೀವಿ ಅಂದ್ರೆ ಈ ಸದ್ಯ ನಾವು ಬೆಳಗಾವಿದಾಗ ಇದೀವಿ. ಬೆಳಗಾವಿ ಬಿಟ್ಟ ಒಂದು 2 ಕಿಲೋಮೀಟರ್ ಹೊರಗಡೆ ಬಂದಿದೀವಿ. ಮತ್ತು ಇಲ್ಲಿಂದ್ರ ಉಳಿವಿಗೆ ಹೋಗ್ಬೇಕಂತ ಪ್ಲಾನ್ ಐತಿ. ಉಳಿವಿ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕದಾಗ ಬರ್ತೈತಿ. ಅಲ್ಲಿ ಹೋಗ್ತಾ ರೋಡ್ ಏನಂತಲೇ ಅದೇನು ಘಾಟ್ ಸೆಕ್ಷನ್ ಮಸ್ತ್ ರೋಡ್ ಐತಿ. ಫುಲ್ ಡೀಪ್ ಫಾರೆಸ್ಟ್ದಾಗ ಈ ರೋಡ್ ಹಾದೋಕೈತಿ. ನೀವು ನೋಡ್ಬೋದು. ಈಗ ಬೆಳಗಾವಿ ದಾಟ್ತಾ ಇದೀವಿ. ಈಗ ನಾವು ಹೋಗೋ ರೂಟ್ ಬಂದ ಇಲ್ಲಿಂದ ಖಾನಾಪುರದಿಂದ ರಾಮನಗರ ಮೇಲೆ ಹಸಿ ಗಣೇಶ್ ಗುಡಿ ಮೇಲೆ ಹಸಿ ಅಲ್ಲಿಂದ ಉಳಿವಿಗೆ ಹೋಗ್ತೀವಿ. ಉಳಿವಿಯೊಳಗೆ ಇವತ್ತು ಸ್ಟೇ ಮಾಡಿ ನಾಳೆ ಬರುವಾಗ ಮತ್ತೆ ಬೇರೆ ರೂಟ್ ತಗೊಂಡ್ ಬರ್ತೀವಿ. ಯಾವ ಕಡೆ ಅಂದ್ರೆ ದಾಂಡೇಲಿ, ಅಲ್ಲಿಂದ್ರ ಅಳ್ನಾವರದಿಂದ ಈ ರೀತಿ ರೂಟ್ ತಗೊಂಡ ನಾವು ವಾಪಸ್ ರಿಟರ್ನ್ ಬರ್ಬೇಕಂತ ಪ್ಲಾನ್ ಐತಿ. ನೋಡೋಣ ಹೋಗಿದ್ವಿ ಅಂತ ಏನಾಕತಿ ಅಂತ ಹೇಳಿ. ಆಲ್ರೆಡಿ ಪ್ರಿಪೇರ್ ಆಗಿದೀವಿ. ರೇನ್ಕೋಟ್ ಹಾಕೊಂಡು. ಈಗಂತೂ ಮಳೆ ಇಲ್ಲ ಸದ್ಯದಾಗ. ಬೆಳಗಾವಿ ಸಿಟಿಯಾಗ ಮಳೆ ಇತ್ತು, ಆದ್ರೆ ಈಗ ಏಕದಮ್ ಹೋಗಿ ಬಿಸಿಲು ಬಿದ್ದೈತಿ. ಇದು ನೋಡ್ರಿ ಹೈವೇ ಇಲ್ಲಿಗೆ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗೈತಿ. ಹೈವೇ ಇನ್ನೇನ ಹೈವೇ ಮೇಲೆ ಹೋಗೋದಷ್ಟೇ ಖಾನಾಪುರವರೆಗೂ. ಈ ಬೈಕ್ ಟೂರ್ ಮಾಡ್ಬೇಕಂತೇಳಿ ಭಾಳ ದಿವಸ ಪ್ಲಾನ್ ಮಾಡ್ತೀನಿ. ಯಾಕಂದ್ರೆ ನಾವು ಬೈಕ್ ಮೇಲೆ ಟೂರ್ ಮಾಡೋದು ಭಾಳ ಕಡಿಮೆ. ನಮ್ದು ಆಲ್ಮೋಸ್ಟ್ ಅಲ್ಲ ಟ್ರೈನ್ ಬ್ಲಾಗ ಮತ್ತು ಬಸ್ ಬ್ಲಾಗ ಇರ್ತಾವೆ ಬೈಕ್ ಮೇಲೆ. ಹಿಂಗೆ ಯಾವಾಗ ಭಾಳ ಸಲ ಅನ್ಕೊಟ್ಟಿದ್ನಿ ಬೈಕ್ ಮ್ಯಾಗ ಮಾಡಬೇಕು ಒಂದು ಟ್ರಿಪ್ ಅಂತೇಳಿ. ಅದೇ ಈಗ ಕೂಡಿ ಬಂದೈತಿ. ನನ್ನ ಜೊತೆ ನಮ್ಮ ರಾಕೇಶ್ ಕೂಡ ಅದಾನು. ಅವ ಡ್ರೈವಿಂಗ್ ಮಾಡತ್ತಾನೆ. ಈಗ ನಮ್ಮ ಫ್ರೆಂಡ ಬೈಕ್ ಮ್ಯಾಗ ಟೂರ್ ಮಾಡೋದು ಒಂದು ಥರ ಮಜಾ ರೀ. ನಿಮ್ಗೆ ಹೋಗ್ತಾ ತೋರಿಸ್ತೀನಿ ಪ್ಲೇಸ್ ರೂಟ್ ಹೆಂಗಿರ್ತೈತಿ ಅಂತೇಳಿ. ಅದು ಮಸ್ತ್ ರೂಟ್ ಐತಿ. ಮತ್ತು ನೀವು ವಿಡಿಯೋ ನೋಡ್ರಿ, ಎಂಜಾಯ್ ಮಾಡ್ರಿ. ಬರೀ ಹಂಗೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಇನ್ನು ಇದು ನೋಡ್ರಿ ಹೈವೇ ಪಕ್ಕ ನಾವೀಗ ಸರ್ವಿಸ್ ರೋಡ್ನಾಗ ಇದ್ದೀವಿ. ಇನ್ನು ಹೈವೇ ಮೇಲೆ ಹೋಗ್ತೀವಿ. ಮತ್ತು ನೀವೇನಾದರೂ ಬೆಳಗಾವಕ್ಕೆ ಒನ್ ಡೇ ಟೂರ್ ಬರೋರಿದ್ರಂದ್ರೆ ಇಲ್ಲೊಂದು ಪ್ಲೇಸ್ ಐತೆ ನೋಡ್ರಿ. ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಅಲ್ಲೇನು ಗುಡ್ ಕಾಣೋದೈತಿರ್ಲಿಲ್ಲ, ಅದು ರಾಜಹಂಸಗಡ ಅಂತೇಳಿ. ಶಿವಾಜಿ ಮೂರ್ತಿಯನ್ನು ಸಖತ್ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ. ದೊಡ್ಡ ಪ್ರಮಾಣದಾಗೈತಿ. ಮಾನ್ಸೂನ್ ಸೀಸನ್ದಾಗ ಇಷ್ಟು ಭಾರಿ ಆಗಿರ್ತೈತ್ರಿ. ಅಲ್ಲಿ ಫುಲ್ ಮೋಡ ತುಂಬ್ಕೊಂಡಿರ್ತೈತಿ ಗುಡ್ಡ ತುಂಬ ಎಲ್ಲ. ಮತ್ತು ಬೆಸ್ಟ್ ಪ್ಲೇಸ್ ಐತಿ. ಬೆಳಗಾವಿಂದ್ರೆ ನೀವು ಒನ್ ಡೇ ಬರೋದಿರಂದ್ರೆ ಇಲ್ಲಿ ನಾ ಇದನ್ನ ಪ್ರಿಪೇರ್ ಮಾಡ್ತೀನಿ. ರಾಜಹಂಸಗಡ ಬೆಳಗಾವಿ ಅಂದ್ರೆ 15 ಕಿಲೋಮೀಟರ್, 12ರಿಂದ 15 ಕಿಲೋಮೀಟರ್ ದೂರ ಆಕೈತೆ ಅಷ್ಟೇ. ಬೆಳಗಾವಿ ಗೋವಾ ಇದ ನಾವು ಭಾಳ ದಿನದಿಂದ ಬಂದಿದ್ನಿ. ಇದು ಓನ್ಲಿ ಖಾನಾಪುರ ತನಕ ಅಷ್ಟು ಹೈವೇ ವರ್ಕ್ ಕಂಪ್ಲೀಟ್ ಆಗಿತ್ತು. ಖಾನಾಪುರದಿಂದ ಮುಂದೆ ಆ ಕಡೆ ಕಂಪ್ಲೀಟ್ ಆಗಿದ್ದಿಲ್ಲ. ವರ್ಕ್ ಸ್ಟಾರ್ಟ್ ಇತ್ತು, ಅದೇನು ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಂತಿತ್ತು. ಈಗ ಏನಾಗೈತಿ ಅಂತೇಳಿ ಮುಂದೆ ಹೋಗಿ ನೋಡ್ಬೇಕು. ಆದ್ರೆ ಯಾವಾಗ ಬಂದೀನಿ ಅಂದ್ರೆ ದೂಧಸಾಗರಕ್ಕೆ ಹೋಗೋತ್ನಾಗ ಬಂದಿದ್ನಿ. ಈಗ ಎಷ್ಟಾಗೈತಿ ಏನಾಗೈತಿ ನೋಡೋಣ ಅಂತ. ರೋಡ್ ಅಂತೂ ಭಾಳ ಅಡ್ಡಾಡಿ ಹೋಗೋದು ಬಿಟ್ಟಿದ್ರು. ಭಾಳ ತ್ರಾಸ ಆಯ್ತು ನಮಗೆ ಹೋಗಕ್ಕೆ. ಎಲ್ಲಿ ತನಕ ರಾಮನಗರ ಮುಂದೆ ಅನ್ಮೋಡ್ ತನಕ ಅದೇ ರೀತಿ ಇತ್ತು. ಅನ್ಮೋಡ್ ಮುಂದೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಸ್ವಲ್ಪ ಒಂದು ಲೆವೆಲ್ದಾಗ ರೋಡ್ ಮಾಡಿದ್ರು. ಆದ್ರೆ ಖಾನಾಪುರ ತನಕ ಹೈವೇ ಇತ್ತು. ಮುಂದಂತೂ ಭಾಳ ತ್ರಾಸಾಗಿತ್ತು. ಈಗ ನೋಡೋಣ ಏನೇನು ಎಷ್ಟೆಷ್ಟು ಹೆಂಗೆ ಆಗೈತೆ ಅಂತೇಳಿ ರೋಡ. ಈಗ ರಾಜಹಂಸ ಹೋಗೋರು ಇದ್ರಂದ್ರೆ ಇಲ್ಲೇ ಐತೆ ನೋಡ್ರಿ ಹಾದಿ. ಇಲ್ಲೇ ತೆಳಗಡೆ ಸರ್ವಿಸ್ ರೋಡ್ ತೊಗೊಂಡ್ರೆ ಇಂಡಿಯನ್ ಆಯಿಲ್ ಪಂಪ್ ಐತ್ಲೆ, ಅಲ್ಲಿ ಬಂದ ಇದು ಡೈರೆಕ್ಟ್ ರಾಜಹಂಸ ಹೋಗ್ಬೇಕೈತಿ. ಅಲ್ಲಿ ಅದನ್ನ ಯೂಸ್ ಮಾಡ್ಕೋಬೋದು ನೀವು. ಬೆಸ್ಟ್ ಐತ್ರಿ ಪ್ಲೇಸ್. ನಾ 2 ಸಲ ವಿಸಿಟ್ ಮಾಡೀನಿ.
ಮುಂದೆ ಮಳೆ ಇದ್ದಂಗೆ ಕಾಣ್ತೈತಿ. ಇಲ್ಲೇ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಮುಂದೆ ಯಾಕೋ ನಮ್ಗೆ ಮುಂದೆ ಕಾಣಿಸತೈತಿ ಮಳೆ ಜೋರೈತಿ ಅಂತ ಹೇಳಿ. ಅದಕ್ಕಾಗಿ ಇಲ್ಲೇ ಒಂದು ಕಡೆ ಸ್ಟಾಪ್ ಮಾಡಿ ರೇನ್ಕೋಟ್ ಹಾಕೋಬೇಕಂತ ಹೇಳಿ ಪ್ಲಾನ್ ಮಾಡಿದೀವಿ. ಇದು ಯಾವುದೋ ಒಂದು ಊರು ಬತ್ತು, ಪ್ರಭುನಗರ. ಇಲ್ಲೇ ಒಳಗೊಡದ ಇಲ್ಲೇ ಒಂದು ಕಡೆ ಹಾಸಿಗೆ ನಿಂತ ರೇನ್ಕೋಟ್ ಹಾಕೊಂಡ ಪ್ಯಾಕ್ ಆಗಿಬಿಡ್ತೀವಿ. ಪ್ಯಾಕೇಜ್ ಇಲ್ಲೇ ತೆಳಗೆ ಸರ್ವಿಸ್ ರೋಡ್ ಹಿಡ್ತೇನೆ ನೋಡ, ಪ್ರಭುನಗರ 0. ಯಾಕಂದ್ರೆ ಮಳೆ ಐತಿ, ಹಾಕೊಂಡ್ಬಿಡ್ನು ಸುಮ್ಮನೆ. ಇಲ್ಲಿ ಮಳೆ ಜೋರ ಸ್ಟಾರ್ಟ್ ಆಯ್ತು, ನೋಡ್ಬೋದು ಮಳೆ. ಈ ರೋಡಿಗೆ ಗಾಡಿಗಳು ಭಾಳ ಕಡಿಮೆ ನೋಡ್ರಿ. ಎಲ್ಲಾರೆ ಯಾವಾಗ್ರೆ ಒಂದು ಗಾಡಿ ಬರತ್ತಾವ ನೋಡ್ರಿ. ಒಟ್ಟ ಹೈವೇ ಪೂರ್ತಿ ಖಾಲಿನೇ ಐತೆ. ಹಿಂಗೆ ಟ್ರಾಫಿಕ್ ಫ್ರೀ ಹೈವೇ ಮ್ಯಾಗ ಬೈಕ್ ಡ್ರೈವಿಂಗ್ ಮಾಡೋದು ಒಂಥರ ಅದೇನ ಬೇರೆನ ಬಿಡ್ರಿ, ಜನ ಬೇರೆ. ಬೈಕ್ ಟೂರ್ ಮಾಡ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. ಆದ್ರೆ ಏನ ಇವ ಆಕ್ಸಿಡೆಂಟ್ ಅಂತ ನೋಡಿ ಒಂದು ಸ್ವಲ್ಪ ಭಯ ಹಾಕಿರ್ತೈತಿ. ಏನು ಭಯ ಪಡಂಗಿಲ್ಲ, ಸೇಫ್ಟಿಲಿ ಒಂದು ಲೆವೆಲ್ದಾಗ ಹೋದ್ರೆ ಏನು ಆಗೋದಿಲ್ಲ. ಭಾಳ ಹುಚ್ಚರುಗತ್ಲೆ ಮಾಡೋಂಗಿಲ್ಲ. ಎತ್ತರ ಸಿಕ್ಕರೆ ಗಾಡಿ ಹೊಡಿಯೋದು, ಆಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು, ಇದೇ ರಫಾಗಿ ಗಾಡಿ ಹೊಡಿಯೋಂಗಿಲ್ಲ. ಒಂದು ಲೆವೆಲ್ದಾಗ ಹೊಡ್ಕೋತಾ ಅಂದ್ರೆ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಬೈಕ್ ಟೂರ್ ಮಾಡಿ ಬರ್ಬೋದು. ಆದ್ರೆ ಸೇಫ್ಟಿ ಹೆಚ್ಚು ಒತ್ತು ಕೊಡ್ಬೇಕಾಗತ್ತಿ. ಇಲ್ಲಿ ಟೋಲ್ ನಾಕ ಬತ್ತೀಗ ಇದ್ಲೊಂಡ ಟೋಲ್ ನಾಕ. ಎಷ್ಟೈತಿ ನೋಡಿ ಬರೀ ಟೋಲ್ ಚಾರ್ಜ್ ಇಲ್ಲಿ. ನೋಡ್ರಿ ಕಾರ್ಗೆ 40 ಐತಿ, ರಿಟರ್ನ್ 55 ಐತಿ ನೋಡ್ರಿ. ಕಾರ್ ಗಾಡಿಗೆ ಒಂದು ಸೈಡ್ 40 ಐತಿ, ರಿಟರ್ನ್ 55 ಐತಿ ನೋಡ್ರಿ ಚಾರ್ಜಸ್. ಆಮೇಲೆ ಮಿನಿ ಟ್ರಕ್ 60 ರೂಪಾಯಿ 90 ಅಷ್ಟೈತಿ ಟೋಲ್ ಗೇಟ್. ಖಾನಾಪುರ ಸ್ಟೇಟು, ಗಣಿಬೈಲು, ಅಂಕಲಿ. ಮತ್ತೆ ಉಳುವಿಗೆ ಧಾರವಾಡ ಕಡೆ ಅಂದ್ರೆ ಬರೋರ ಅಳ್ನಾವರ ಮ್ಯಾಂಗಸ್ ಬರ್ಬೋದು. ಅದು ಅಳ್ನಾವರ ಮೇನ್ ರೂಟ್ ಐತ್ರಿ, ಗಾಡ್ ಸೆಕ್ಷನ್ ಐತಿ, ಉಗಾಡ ಐತದೆ, ಏನು ಹೇಳಂಗಿಲ್ಲ. ನಾವು ಆ್ಯಕ್ಚುಲಿ ಅದೇ ರೂಟ್ಲೆ ಹೋಗ್ಬೇಕಾಗಿತ್ತು. ಅದ್ರಲ್ಲಿ ಬೆಳಗಾವದಾಗ ನನ್ನ ಹೆಲ್ಮೆಟ್ ಬೆಳಗಾವದಾಗಿತ್ತು, ಮತ್ತು ರೇನ್ಕೋಟ್ ಸಕಟ್ ನಾವು ಇಲ್ಲೇ ಬೆಳಗಾವದಾಗ ತೊಗೊಳೋರಿದ್ವಿ. ಯಾಕಂದ್ರೆ ನನ್ನ ರೇನ್ಕೋಟ್ ಇಲ್ಲಾಗಿತ್ತು. ಅದಕ್ಕಾಗಿ ನಾವು ಬೆಳಗಾವಿ ರೂಟ್ ತೊಗೊಂಡ್ವಿ. ಬರೋತ್ನಾಗ ಅದೇ ರೂಟ್ಲೆ ಹಾಯಿಸ್ಬೇಕು. ಆ ರೂಟ್ ಮಾತ್ರ ಅವಗಾಡೈತಿ. ಇದೇ ರೂಟ್ ಏನಿಲ್ಲ, ನಾ ಫಸ್ಟ್ ಟೈಮ್ ದಾಂಡೇಲಿ ತಕ್ಕ ಅಷ್ಟೇ ಈ ರೂಟ್ಗೆ ಹೋಗಿನಿ. ಆಮೇಲೆ ದಾಂಡೇಲಿ ಮುಂದೆ ನಾ ಹೋಗಿಲ್ಲ. ಆ ಕಡೆ ನಾವೆಲ್ಲ ಕಾರವಾರ ಈ ಕಡೆ ಎಲ್ಲ ಟ್ರೈನಿಗೆ ಆಲ್ಮೋಸ್ಟ್ ಅಲ್ಲಿ ಟ್ರೈನಿಗೆ ನಾ ಹೇಳಿದ್ನಲ್ಲ. ಇದೇ ಫಸ್ಟ್ ಟೈಮ್ ನಾನು ಬೈಕ್ ಮೇಲೆ ರೈಡ್ ಹೋಗ್ತಾ ಇರೋದು. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಈ ರೀತಿ ಹೊಸ ಎಕ್ಸ್ಪೀರಿಯನ್ಸ್ಗಳೆಲ್ಲ ಜೀವನದಾಗ ಆಗಬೇಕು. ಏನಂತ್ರಿ ಜೀವನದಾಗ ಎಲ್ಲ ಥರನೂ ಎಂಜಾಯ್ಮೆಂಟ್ ಮಾಡಬೇಕು. ಈ ಕಡೆ ದುಡಿಬೇಕು, ಈ ಕಡೆ ಎಂಜಾಯ್ಮೆಂಟ್ ಮಾಡಬೇಕು. ಎರಡೂ ಜೀವನದಾಗ ಇರಬೇಕು. ಈಗ ಅದು ಹೈವೇ ಬಿಟ್ಟ ಖಾನಾಪುರ ಒಳಗೆ ಬಂದು ನೋಡಿ. ಹೈವೇ ಬಿಟ್ಟು ಹೋಗಿದ್ದು ಸೀದಾ ಸರ್ವಿಸ್ ರೋಡ್ ತೊಗೊಂಡು ಖಾನಾಪುರದಾಗ ತಂದೀನಿ. ರಾಕೇಶ್ ಒಂದು ಸ್ವಲ್ಪ ನಾವು ಕನ್ಫ್ಯೂಸ್ ಆಗಿ ಹೈವೇ ಬಿಟ್ಟು ಸರ್ವಿಸ್ ರೋಡ್ ತೊಗೊಂಡ. ಹಿಂಗಾಗಿ ಖಾನಾಪುರ ಸಿಟಿ ಒಳಗೆ ಎಂಟ್ರಿ ಆಗೋ ಇದನ್ನಾಯ್ತು ನಮ್ದು. ಏನಿಲ್ಲ, ಇದು ಮಸ್ತ್ ಐತಿ ರೋಡ. ಖಾನಾಪುರ ನೋಡಿದಂಗೆ ಹೋಗತಿ. ಖಾನಾಪುರ ನಾವೆಲ್ಲ ಟ್ರೈನಾಗ ನೋಡಿದ್ವಿ, ಇಳಿದಂತೂ ನಾವಲ್ಲಿ ನೋಡಿಲ್ಲ. ಖಾನಾಪುರ ಒಂದು ಸ್ವಲ್ಪ ಸಿಟಿ ರೌಂಡ್ ಹಾಕಿದಂಗೆ ಆಕೈತಿ. ರೈಲ್ವೆ ಬ್ರಿಡ್ಜ್ ನೋಡ್ರಿ, ರೈಲ್ವೆ ಬ್ರಿಡ್ಜ್ ಬತ್ತು, ಖಾನಾಪುರ ರೈಲ್ವೆ ಬ್ರಿಡ್ಜ್. ಇಲ್ಲೇ ಬ್ರಿಡ್ಜ್ ದಾಟಿದ ಮೇಲೆ ಸ್ಟೇಷನ್ ಐತಿ. ಒಂದು 2 ಕಿಲೋಮೀಟ್ರ್ ಭಾಳ ಆದ್ರೆ. ಖಾನಾಪುರ ವೆದರ್ ನೋಡ್ರಿ, ಯಾವತ್ತು ಮಳೆ ಒಂದು ಕಂಟಿನ್ಯೂ ಇರ್ತೈತೆ ಅಷ್ಟೇ. ಕರೆ ವೆದರ್ ಒಂಥರ ಭಾರಿ ಇಲ್ಲಿ ಖಾನಾಪುರದಾಗ. ಒಂಥರ ನಮ್ಮಲ್ಲೆಲ್ಲ ಫುಲ್ ಬಿಸಿಲ. ಆ ಕಡೆ ಅಂದ್ರೆ ಈ ಕಡೆ ಬಂದವ್ರಿಗೆ ಒಂಥರ ಇದನ್ನ ಅನ್ನಿಸ್ತೈತೆ. ಡಿಫ್ರೆಂಟ್ ಇರ್ಬೇಕು ಅನಿಸ್ತೈತೆ. ಆದ್ರೂ ಕಂಟಿನ್ಯೂ ಮಳೆ ಆದ್ರೂ ನಮ್ಮ ಶರೀರ ಹೊಂದ್ಕೊಂಗಿಲ್ಲ ರೀ. ನಮ್ಮಲ್ಲಿ ಒಂದು ವಾರ ಜಿಟಿ ಮಳೆ ಐತಂದ್ರೆ ಯಪ್ಪ ಸಾಕು ಮರೇನ, ಎಷ್ಟು ಮಳೆ ಐತೈತಿ, ಸಾಕಾಗೈತಿ ನಮ್ಗೆ ಅಂತ ಅನಿಸ್ತೈತಿ ನಮ್ಗೆ. ಆದರೆ ಈ ಕಡೆ ಅವ್ರಿಗೆ ಈ ವೆದರ್ಗೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ನಾವು ಬಂದು ಒಂದು 2-3 ದಿನ ಇರ್ಬೋದು ಇಲ್ಲಿ, ಏನು ಅಡ್ಡಿ ಇಲ್ಲ. ಒಂದು ವಾರದ್ದು ಆದ್ರೆ ನಮ್ಗೆ ಬೇಸರ ಬಂದೆ ನೋಡ್ರಲ್ಲ. ನೀರು ಎಲ್ಲ ಇಲ್ಲಿ ಯಾಪತಿ
ಕಂಟಿನ್ಯೂ ಏಪತಿ ಮಳೆ ಹಾಕಿರ್ತೈತಿ, ಏನು ಮಾಡೋದು. ಖಾನಾಪುರ ಅಂದ್ರೆ ಊರು ಪಾಡೈತ್ರಿ. ಊರದಾಗೂ ಎಲ್ಲ ಥರ ಅಂಗಡಿ, ತಾಲೂಕಾ ಪ್ಲೇಸ್ ಐತಿ. ಏನು ತಾಲೂಕಾ ಪ್ಲೇಸ್ ಐತೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಅದಾವ ಹೋಟೆಲ್ಸ, ಅಂಗಡಿಗಳು ಎಲ್ಲ ಎ ಟು ಝೆಡ್. ಇಲ್ಲಿ ನೋಡ್ರಿ ಹೋಟೆಲ್ಗಳು ಎಷ್ಟು ಬೇರೆ ಬೇರೆ ಅದಾವ. ಈ ಕಡೆ ಮಸ್ತ್ ಮಾಡ್ಯಾರ ಹೋಟೆಲ್ಗಳು. ಈಗ ಒಂದು 2-3 ಹೋಟೆಲ್ ನೋಡಿನಿ. 2-3 ಹೋಟೆಲ್ ಎಲ್ಲ ಬಾರಿನ ಅದಾವ ಇಲ್ಲಿ. ಓಲಾ ಖಾನಾಪುರದಾಗ ನೋಡ್ರಿ, ಓಲಾ ಶೋರೂಮ್ ಸಕಟೈತಿ. ಇದ ನೋಡ್ರಿ ಖಾನಾಪುರ ಬಸ್ ಸ್ಟ್ಯಾಂಡ್. ಖಾನಾಪುರ ಬಸ್ ಸ್ಟ್ಯಾಂಡ್. ಮಳೆ ಭಾಳ ಆಗೋದ್ರಿಂದ ರೋಡ್ ಸಜ್ಜಕ್ಕೆ ಈ ರೀತಿ ಆಗಿರ್ತೈತಿ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಳೆ ಕಂಟಿನ್ಯೂಸ್ ಆಗಿ ಈ ರೀತಿ ಬೀಳೋದ ರೋಡ್ ಏನೇ ತಡಿ ಅಂದ್ರೆ ಹೆಂಗೆ ತಡಿತೈತೆ ರೋಡನ್ನು. ಎಲ್ಲಿ ಬರ್ತೈತೆ ಹೆಂಗಂತ ನಾನಂತೂ ಇರೋದಿಲ್ಲ. ಅವತ್ತು ದೂಸಕರ್ಪ ಹೋಗೋದ್ನಾಗ ಬಂದಿದ್ನಿ, ನೈಟ್ ಬಂದೀನಿ. ಡೇ ಟೈಮ್ದಾಗ ಖಾನಾಪುರ ಬರೋದಿಲ್ಲ ಫಸ್ಟ್. ರೋಡ್ ನೋಡ್ರಿ, ರೋಡ್ ಭಾಳ ಕೆಟ್ಟೈತಿ. ಹೈವೇ ಮ್ಯಾಗ ಬರೋಲ್ಲ, ತಪ್ಪಿಸ್ಬಿಟ್ಟ. ಇಲ್ಲಿ ಬತ್ ನೋಡ್ರಿ ಹೈವೇ. ಹಳಿಯಾಳ ಸ್ಟೇಟ್ ಹೋದ್ರೆ ಹಳಿಯಾಳ ಹೋಗುತ್ತೆ. ಆಮೇಲೆ ಈ ಕಡೆ ತೊಗೊಂಡ್ರೆ ಲೆಫ್ಟ್ ಸೈಡ್ ತೊಗೊಂಡ್ರೆ ಬೆಳಗಾವಿ, ರೈಟ್ ಸೈಡ್ ತೊಗೊಂಡ್ರೆ ಪಣಜಿ. ಅದಕ್ಕೆ ಹೈವೇ ಈ ಕಡೆ ತಗೋ. ಹೈವೇ ಅಲ್ಲ, ಹೈವೇ ಇರತ್ತೆ ಆಯ್ತು. ನಿಂಗೆ ಸೀದಾ ಹೊಡಿತಿದ್ವಿ ಹೊಡಿ. ಹಿಂಗೆ ಮತ್ತೆ ಹೈವೇ ಅದ, ಅಲ್ಲಿ ಹೈವೇ ಬಿಟ್ಟು ಅದ ತಪ್ಪಿದ ಹೇಳಿಲ್ಲ. ಮತ್ತೆ ನನಗೆ ಅಲ್ಲಿ ಖಾನಾಪುರ ಊರು ಬಡ್ಡಿಗೆ, ಖಾನಾಪುರದಾಗ ನೀ ಒಳಗೆ ಹೋಗಕ್ಕೆ ಆದಿಲ್ಲಿ, ಅದು ಸೀದಾ ಹಳಿಯಾಳಕ್ಕೆ ಹೋಗೈತೆ. ಈಗ ರಾಮನಗರ ತಕ ಇದೆ, ಫುಲ್ ಹೈವೇ ಐತ್ರಿ ಕೇಜ್. ಗೋಚಕ ಇರ್ಬೋದು, ಯಾಕಂದ್ರೆ ಭಾರತನಾಥ್ ಬಂದಿಲ್ಲ. ರಾಮನಗರ ತಕ ಐತಿ ಅನಿಸ್ತೈತಿ. ಪಣಜಿ 111, ಇಲ್ಲಿಂದ ಪಣಜಿ 111 ಐತಿ. ಇಲ್ಲೆಲ್ಲ ಆಗಿದ್ದಿಲ್ಲ ನೋಡ್ರಿ ರೋಡನ್ನ ಬಂದಾಗ. ಓನ್ಲಿ ಖಾನಾಪುರ ಖಾಲಿ ಸ್ಟಾಪ್ ಆಗಿಬಿಟ್ಟಿರ್ತದ ರೋಡ. ಈ ಕಡೆ ಎಲ್ಲ ಬಂದಿದ್ದಿಲ್ಲ ನಾವು. ಅಂದ್ರೂ ರೋಡ್ ಆಗೈತಿ, ಎಷ್ಟಕ್ಕಾಗೈತಿ ನೋಡೋಣ ರೀ. ನೋಡ್ರದ ಸೆಲ್ಫಿ ಸಿಕ್ಲೆ ಕೆಳಗಡೆದಾನೆ. ಇದು ನೋಡ್ರಿ ಎಷ್ಟು ಮಸ್ತ್ ಬರ್ತೈತಿ. ರಾಮನಗರ, ಕೌಂದಲ, ಮನೇಕಲ್. ಮಳೆ ಜೋರಾತು. ಇಲ್ಲೇ ಒಂದ್ ಕಡೆ ತರಬೇದಿವು. ಅದಕ್ಕೆ ನಾವು ಏನಾರ ರೇನ್ಕೋಟ್ ಏನೋ ಹಾಕೊಂಡಿಲ್ಲ, ಅದಕ್ಕಾಗಿ ಇಲ್ಲೇ ತರಬೇದಿವು. ಮೈಕ್ ಇದನ್ನ ಎದಕ್ಕೆ ಹಿಡಿದು ಮಾತಾಡತೀನಿ ಅಂದ್ರೆ, ಹೆಲ್ಮೆಟ್ದೊಳಗೆ ಮೈಕ್ ಐತಿ. ಮೈಕನ್ನ ಹೊರಗಡೆ ತೆಗಿಲಿಲ್ಲ, ಅದಕ್ಕಾಗಿ ಹೆಲ್ಮೆಟನ್ನ ಹಿಂಗೆ ಬಾಯಿಗೆ ಹಿಡಿದು ಮಾತಾಡತೀನಿ. ನೋಡ್ರದ ಹಿಂದೆ ಹೆಂಗೈತಿ ಅಂತೇಳಿ ಕಾಡ ಮಸ್ತ್ ಐತಲ್ರಿ. ಅದ್ರಾಗು ಮ್ಯಾಗ ಹನಿ 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 ನೀರು ಸಿಡಿಯತ್ತವು. ಮ್ಯಾಗ ಹನಿ 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 ನೀರು ಸಿಡಿಯತ್ತವು. ಏನು ಮಸ್ತ್ ಐತ್ರಿ ವೆದರ್. ನೋಡ್ರಿ ನಮ್ಮ ರಾಕೇಶ್ ಗಾಡಿ ತರ್ವೇನು. ಮಳೆ ಬರತ್ತಿ, ರೇನ್ಕೋಟ್ ಹಾಕೊಂಡ್ಬಿಡ್ಬೇಕು ನೋಡ್ರಿ. ರೇನ್ಕೋಟ್ ಹಾಕೊಂಡ ಪೂರ್ತಿ ರೆಡಿ ಅದೀವಿ. ಇನ್ನು ರೈಡ್ ಸ್ಟಾರ್ಟ್ ಮಾಡ್ತೀವಿ. ರೇನ್ಕೋಟ್ ಹಾಕೊಂಡ ಬ್ಯಾಗಿಗೆ ಕವರ್ ಸಕಟ್ ಹಾಕೀನಿ, ಬ್ಯಾಗ್ ಕವರ, ಆಮೇಲೆ ಹೆಲ್ಮೆಟ್ ಐತಿ. ಇನ್ನೇನು ಟೆನ್ಷನ್ ಇಲ್ಲ, ಎಷ್ಟು ಬೇಕಾದ ಮಳೆ ಆಗಲಿ. ಇನ್ನು ಒಟ್ಟು ಓನ್ಲಿ ಕಂಟಿನ್ಯೂಸ್ ಆಗಿ ರೈಡ. ಮತ್ತು ನಿಮ್ಗೆ ತೋರಿಸ್ತಾ ಹೋಗ್ತಾನು. ಮತ್ತು ಬಿಸಿಲು ಬತ್ತಿಲ್ಲಿ. ಇಲ್ಲಿ ಹೈವೇ ಒಳಗೆ ಒಂದು 100 ಮೀಟರ್ ಬಂದಿದ್ದೀವಿ. ಇಲ್ಲಿ ನಮ್ಮ ಹಿಂದೆ ಹೈವೇ ಕಾಣೋದಿಲ್ಲ. ಹೈವೇ ಬಿಟ್ಟು ಒಂದು 100 ಮೀಟರ್ ಬಂದಿದ್ದೀವಿ ಒಳಗೆ. ಇಲ್ಲಿ ಫುಲ್ ಗಿಡಗಳದಾವು ನೋಡ್ಬೋದು. ಮ್ಯಾಗ ಗಿಡಗಳು ಹೆಂಗದಾವ ಅಂತೇಳಿ. ಇಲ್ಲಿ ನೋಡ್ರಿ ಹೈವೇ ಕಟ್ಟಾಗಿದೆ ಅಲ್ಲಿಗೆ. ಈ ಕಡೆ ಹೈವೇ ವರ್ಕ್ ಏನಿಲ್ಲ. ಇಲ್ಲಿ ಸಿಂಗಲ್ ರೋಡ್ ಐತಿ. ಹೈವೇ ಕಟ್ಟಾಗೈತಿ, ಸಿಂಗಲ್ ರೋಡ. ಇದು ರಾಮನಗರಕ್ಕೆ ಹೋಗೈತಿ. ಇಲ್ಲೇ ಬಾಜುನ ಲೋಂಡಾ ಸೈಡ್ ಬೀಳ್ತೈತಿ. ಮಳೆ ಮಾತು ಸ್ಟಾರ್ಟ್ ಆಯ್ತು. ಏನು ಟೆನ್ಷನ್ ಇಲ್ಲ, ಯಾಕಂದ್ರೆ ಎಲ್ಲ ಹೆಲ್ಮೆಟ್ ಅದು ಹಾಕೊಂಡು ರೇನ್ಕೋಟ್ ಹಾಕೊಂಡು ಎಲ್ಲ ಪ್ಯಾಕ್ ಆಗಿದ್ವಿ. ಇನ್ನೇನು ಮಳೆ ಎಷ್ಟು ಬಂದ್ರೂ ಏನು ಫರಕ್ ಬೀಳಂಗಿಲ್ಲ, ಹಂಗೆ ಹೋಗ್ತಾ ಇರೋದ. ಇಲ್ಲಿ ನೋಡ್ರಿ ಹೈವೇ ವರ್ಕ
ಅಲ್ಲಿ ಐತಿ ನೋಡ್ರಿ. ಹೈವೇ ವರ್ಕ ನಡೆಯತೈತಿ, ಆದ್ರೆ ಅಲ್ಲಿ ತನಕ ಅಷ್ಟ ಆಗೈತಿ. ಈ ಕಡೆ ಕಂಪ್ಲೀಟ್ ಆಗಿಲ್ಲ ಹೈವೇ. ನೀವು ಗೋವಾಕ್ಕೆ ಹೋಗೋದಾದ್ರೆ ಬೆಸ್ಟ್ ಖಾನಾಪುರದಿಂದ ಹನುಮೋಡ್ ರೂಟ್ ತೊಗೊಂಡು ಹೋಗ್ಬೋದು. ಮತ್ತು ಅದು ಹನುಮೋಡ್ ರೂಟ್ ಹೆಂಗೈತಿ ಅಂದ್ರೆ ಸಾಯಂಕಾಲ ಬಹುಶಃ 6-7 ಗಂಟೆ ತನಕ ಅಷ್ಟೇ ಓಪನ್ ಇರ್ತೈತಿ. ಆಮೇಲೆ ಕ್ಲೋಸ್ ಮಾಡ್ತಾರೆ ಅದನ್ನ ರೋಡ. ನೀವು ಅಷ್ಟರೊಳಗಾಗಿ ಆ ರೋಡ್ ಪಾಸ್ ಆಗಬೇಕು. ಬಹುಶಃ 6 ಇರ್ಬೇಕು ಅನಿಸ್ತೈತಿ ನನಗೆ. ಸಾಯಂಕಾಲ 6 ಗಂಟೆ ಒಳಗಾಗಿ ನೀವು ರೋಡ್ ಕ್ರಾಸ್ ಮಾಡಬೇಕು. ಇಲ್ಲಿ ನೋಡ್ರಿ ಹೈವೇ ವರ್ಕ. ಇಲ್ಲಿಗೆ ಒಂದು ಸ್ಟಾಪ್ ಆಗೈತೆ ನೋಡ್ರಿ. ನೋಡ್ರಿ ಕಂಪ್ಲೀಟ್ ಆಗಿರ್ಬೇಕಂತ ಮಾಡೀನಿ, ಅದನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು. ಮಳೆ ಈ ಕಡೆ ಜೋರು ಇಲ್ಲ, ಈ ಕಡೆ ಸಣ್ಣ ಇಲ್ಲ. ಆಟ ಯಾವಾಗಾರ ಒಂದೊಂದು ಹನಿ ಚಿಟಿ ಬರ್ತೈತಿ ಮತ್ತೆ ಹೋಗ್ತೈತಿ. ರೈತರೆಲ್ಲ ಭತ್ತ ಬೆಳೀತಾರೆ ನೋಡ್ರಿ. ಅದಕ್ಕೆ ಹಿಂಗಿರ್ಬೇಕ್ರಿ, ಕಂಟಿನ್ಯೂ ಜೋರು ಹೊತ್ತಬಾರ್ದು. ಪೂರ್ತಿ ಮಳೆ ಇಲ್ಲದಾಗೂ ಅದೊಂದು ಅಷ್ಟು ಮಜಾ ಬರೋಂಗಿಲ್ಲ. ಹಿಂಗೆ ಯಾವಾಗಲೂ ಬರೋದು ಹೋಗೋದು, ಆಮೇಲೆ ಚಿಟಿ ಮಳೆ ಇತ್ತಂದ್ರೆ ಈ ಬೈಕ್ ರೈಡ್ ಮಾಡಕ್ಕೆ ಭಾರಿ ಮಸ್ತ್ ಅನಿಸ್ತೈತ್ರಿ. ಇಲ್ಲಿ ನೋಡ್ರಿ ಹೈವೇ ವರ್ಕ್ ಇನ್ನೂ ಸ್ಟಾರ್ಟ್ ಐತಿ. 8 ವರ್ಷ ಆಗ್ತದೆ. ನಾನು ದೂರ ಬಂದು ಹೋಗಿ ಒಂದು 6-7 ವರ್ಷ ಆಗಿರ್ಬೇಕು. 6-7 ವರ್ಷ ಇರೋದನ್ನು ಇದೇ ಟೈಪ್ ಐತಿ ರೋಡ. ಇಷ್ಟರೇ ಮಾಡ್ಯಾರ್ರಿ. ಈಗ ಇಷ್ಟು ಇಲ್ಲ ಆಗೈತಿ. ಎಲ್ಲ ತೆಗ್ಗದು ಇನ್ನಿತ್ತು. ಇಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೇವರ ಭೇಟಿಗಿದ್ದು ನಮಗೆ ಅಷ್ಟು ಇದನ್ನಿತ್ತು. ಈಗ ಒಂದು ಹಂತಕ್ಕೆ ತಂದಾರ. ಆಮೇಲೆ ಅಲ್ಲಿ ಹೋಗಕ್ಕಿನ ಸ್ಲಾಟ್ ಐತಿ. ಇದೊಂದು ಬಸ್ ಬರೈತಿ ನೋಡ್ರಿ. ಯಾವುದಂದ್ರೆ ವಾಸ್ಕೋ ಬಾಗಲಕೋಟ್, ಗೋವಾದಿಂದ ಬಾಗಲಕೋಟ್ ಹೋಗೋ ಬಸ್ ಅದ. ಸಿಗ್ನಲ್ ಬಿದ್ದಿರಬೇಕು ಅನಿಸ್ತೈತಿ. ಮಾರಾಟ ಊರಾಗ ಬಂದು ಮಾತಾಡ್ತಾರೆ. ಇವಾಗ ಬೇರೆಲ್ಲ ಮನುಷ್ಯನ ನೋಡ್ರಿ. ರೈಲ್ವೆ ಟ್ರ್ಯಾಕ ಈ ಕಡೆ ಲೋನಾಕ್ ಹೋಗ್ತೈತಿ, ಈ ಕಡೆ ಬೆಳಗಾವಿಯಿಂದ ಬರ್ತೈತಿ. ಈ ಸೈಡ್ ಬಸ್ ನೋಡ್ರಿ ಕೊಲ್ಲಾಪುರ ವಾಸ್ಕೋ. ಆತ ರಾಮನಗರ ದೂರ ಇಲ್ಲ ಇಲ್ಲಿ. ಸೀದಾ ರಾಮನಗರ ದಾಟಿ ರಾಮನಗರ ಹೊರಗಿನ ಸ್ವಲ್ಪ ಹೈವೇ ಇದೆ. ದಾಂಡೇಲಿ ರಾಮನಗರ ಹೋಗ್ಬೇಕಂದ್ರೆ ದಾಂಡೇಲಿಗೆ ಸ್ವಲ್ಪ ಹೋಗ್ಬೇಕಾದ್ರೆ ರಾಮನಗರ ಹೋಗ್ಬೇಕು. ಅದಕ್ಕೆ ಹೈವೇ ಬಿಡಬೇಕಾಗ್ತದೆ. ಇದು ನೋಡ್ರಿ ರಾಮನಗರ. ಇದು ಇಲ್ಲಿ ಸ್ಟೇಟ್ ಹೋದ್ರಿ ಅಂದ್ರೆ ಅದ ಗೋವಾ ರೋಡ. ಆಮೇಲೆ ಇದು ದಾಂಡೇಲಿ. ಈ ಕಡೆ ಹೋದ್ರಿ ಅಂದ್ರೆ ಧಾರವಾಡ, ಅಳ್ನಾವರ ಧಾರವಾಡ ಹೋಗ್ತೈತಿ. ರಾಮನಗರ ಬಸ್ ಸ್ಟ್ಯಾಂಡ್ ಇಲ್ಲೇ ಐತಿ. ಇದು ಸೀದಾ ದಾಂಡೇಲಿ, ಗಣೇಶ್ ಗುಡಿ ದಾಂಡೇಲಿ ಹೋಗ್ತೈತದ. ರಾಮನಗರ ಒಂದು ಊರು ಲೆಕ್ಕಲೆ ಐತದ. ಇಲ್ಲಿ ನೋಡ್ಬೋದು ಗಣೇಶ್ ಗುಡಿ, ರಾಮನಗರ, ಜಗಲ್ಪೇಟೆ, ಕಾರವಾರ. ದಾಂಡೇಲಿ ಹಿಲ್ ವ್ಯೂ, ಜಂಗಲ್ ಸ್ಟೇ ನೋಡ್ರದ. ಹೆಲ್ಮೆಟ್ ಹೊಸ ಆಗೈತಿ. ಹೆಲ್ಮೆಟ್ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಇದಕ್ಕೇನು ಭಾಳ ರೊಕ್ಕ ಕೊಟ್ಟಿಲ್ಲ. ಬೇಗ ಫ್ಯಾಕ್ಟ್ರಿ ಔಟ್ಲೆಟ್ದಾಗ ತೊಗೊಂಡಿನಿ ಬೆಳಗಾವದಾಗ. ಎಷ್ಟು 1200 ರೂಪೀಸ್ ಕೊಡ್ತೀನಿ ಈ ಹೆಲ್ಮೆಟ್ಗೆ. ಹಂಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನೋಡು. ಹೆಲ್ಮೆಟ್ ಮಳೆ ಬರೈತ್ರಿ ಈಗ. ಜಗಲ್ಬೇಟ, ಸದಾಶಿವಗಡ, ಕಾರವಾರ
ಬಸ್ ತುಂಗದಾನ ವೈನಿ ಕ್ರಾಸ್ ಇಲ್ಲಿ ನಿಂತದ ನೋಡ್ರಿ. ಈ ಕಡೆ ಹೋದ್ರೆ ವೈನಿ ಅಂತೇಳಿ ಒಂದು ಊರು ಐತಿ, ವೈನಿಗೆ ಹೋಗ್ತೈತಿ. ರಾಮನಗರ ಬೆಳಗಾವಿ ಬೈಕ್ ಟೂರ್ ಮಾತ್ರ ಭಾರಿ ಎಂಜಾಯ್ಮೆಂಟ್ ಆಗತ್ತಿ. ರೋಡು ಚಲೋ ಐತಿ, ರೋಡ್ದು ಏನು ಸಮಸ್ಯೆ ಇಲ್ಲ. ಮುಂದೆ ಹೋಗಿ ನೋಡು ರೋಡ್ ಹೆಂಗೈತಿ ಅಂತ ಹೇಳಿ. ಇನ್ನು ಅಣೆಕಟ್ಟು ಗಣೇಶ್ ಗುಡಿ ಇದು ಡ್ಯಾಮ್ ಅಂದ್ರೆ ದಾಂಡೇಲಿ ಇದೆಲ್ಲ ನೀರು ಗಾಡಿ ಒಂದು ಆಕ್ಸಿಡೆಂಟ್ ಕಡಿಮೆ ಗಾಡಿ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ. ಇಲ್ಲೊಂದು ಬ್ರಿಡ್ಜ್ ಬರ್ತದೆ, ಮಳೆ ರಿವರ್ ಇದೆ. ರಾಕೇಶ್ ಅಂತೂ ರೆಡಿಯಾಗಿ ನಿಂತಾನು ಗಾಡಿ ಮ್ಯಾಗ. ನೋಡ್ರಿ ಇಳ್ದೇ ಇಲ್ಲ ಗಾಡಿ ಮ್ಯಾಗಿಂದ. ನೋಡ್ರಿ ಕಾಳಿ ನದಿ ಹೆಂಗೆ ಕಾಣತೈತಿ ಅಂತೇಳಿ. ನೀರು ಮಾತ್ರ ಫುಲ್ ಐತಿ. ಕಾಳಿ ನದಿ ಒಳಗೆ ಲಿಂಗ ನೋಡ್ರಿ, ಇಲ್ಲಿ ಕಲ್ಲಿನ ಮ್ಯಾಗ ಶಿವಲಿಂಗ. ಇನ್ನು ನೀರು ಕಡಿಮೆ ಐತಿ, ಅಂದ್ರೆ ಇನ್ನೂ ನೀರು ಹೆಚ್ಚಿರ್ತೈತಿ. ಬಹುಶಃ ಡ್ಯಾಮದ ನೀರು ಬಿಟ್ಟರೆ ಹಾಕಿಲ್ಲ ನೋಡ್ರಿ. ರಾಕೇಶ್ ಫುಲ್ ವ್ಯೂ ಎಂಜಾಯ್ಮೆಂಟ್ ಮಾಡತ್ತಾನು. ಯಾಕಂದ್ರೆ ಮುಂದೆ ಮನ್ಸಿಗುಡ್ಡ. ಈಗ ಜೊಯ್ಡಾದಾಗ ಬಂದಿದ್ದೀವಿ. ಇದು ಜೊಯ್ಡಾ ತಾಲೂಕು ನೋಡ್ರಿ, ನಾನಿಂದ ಐತ್ಲೆ ಜೊಯ್ಡಾ ತಾಲೂಕು. ಇಲ್ಲಿ ನಾಷ್ಟ ಮಾಡ್ಬೇಕಂತೇಳಿ ಇಲ್ಲೇ ನಾಷ್ಟ ಮಾಡ್ಬೇಕಂತೇಳಿ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಅಂದ್ರೆ ಮುಂದೆ ಏನು ಸಿಗ್ತೈತಿಲ್ಲೋ ಡೌಟ. ಈಗ ಆಲ್ರೆಡಿ ಟೈಮ್ 2 ಗಂಟೆ ಆಗೈತಿ. ಅದ್ರ ಸಂಬಂಧ ಇಲ್ಲೇ ಒಂದು ಸ್ವಲ್ಪ ಏನಾರು ತಿನ್ಕೊಂಡು ಆಮೇಲೆ ಹೋಗ್ಬೇಕಂತೇಳಿ. ನೀವು ಅಂತಿರ್ಬೇಕು ಹೆಲ್ಮೆಟ್ ಹಿಂಗೆ ಯಾಕೆ ಹಿಡ್ಕೊಂಡು ನೀವು ಅಂತೇಳಿ. ಇದು ಹೆಲ್ಮೆಟ್ಗೆ ಇಲ್ಲಿ ನೋಡ್ರಿ ಮೈಕ್ ಐತಿ. ಈ ಮೈಕ್ದಂದ್ರೆ ನಾವು ವಾಯ್ಸ್ ಕ್ಯಾಪ್ಚರ್ ಆಗತ್ತೈತಿ. ಅದ್ರ ಸಂಬಂಧ ನಾನು ಹಿಂಗೆ ಹೆಲ್ಮೆಟ್ ಹಿಡ್ಕೊಂಡು ಮಾತಾಡತ್ತೀನಿ. ಮೈಕ್ ಮತ್ತೆ ಎಲ್ಲ ತಗೋತ್ಕೊಂಡು ಅಂತೇಳಿ. ಬರೀ ಈಗ ನಾಷ್ಟ ಮಾಡ್ಕೊಂಡು ಮತ್ತು ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಈಗ ನೋಡ್ರಿ ಇಲ್ಲೇ ಒಂದು ಹೋಟೆಲ್ದಾಗ ಬಂದ ರೈಸ್ ಸಾಂಬಾರು ತೊಗೊಂಡು ರೈಸ್ ಕೊಟ್ಟರು, ಒಂಥರ ಬಾಜಿ, 2 ಥರ ಸಾಂಬಾರು ಕೊಟ್ಟರು, ಉಪ್ಪಿನಕಾಯಿ ಕೊಟ್ಟರು. ಇನ್ನು ಊಟ ಮಾಡ್ಕೊಂಡು ನಾವು ಜರ್ನಿ ಕಂಟಿನ್ಯೂ ಮಾಡೋಣ. ಜೊಯ್ಡಾದಾಗ ಮತ್ತು ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಹೋಗ್ಬೇಕಂತ ಊಟ ಮಾಡಿ ಇದ್ದೀವಿ, ಮಳೆ ಸ್ಟಾರ್ಟ್ ಆಯಿತು. ಒಂದು 10 ನಿಮಿಷ ಇಲ್ಲೇ ಕೂತ್ ಹೋಗ್ಬೇಕಂತೇಳಿ ಮತ್ತು ಇಲ್ಲೇ ಕೂತಿದ್ದೆವು. ಜೊಯ್ಡಾ ಬಸ್ ನಿಲ್ದಾಣ ನೋಡ್ರಿ. ಬಸ್ ನಿಲ್ತೈತಿ ಇಲ್ಲಿ ಕಡೆ ಹೋಗೋದ. ಜೊಯ್ಡಾ ಬಸ್ ಸ್ಟ್ಯಾಂಡ್ ಅದ. ಮಳೆ ಜೋರು ಬರೈತೆ ನಂಗೆ.
ಈಗ ಜೊಯ್ಡಾದಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇಲ್ಲಿ ಕುಂಬಾರವಾಡಿ ಅಂತೇಳಿ ಒಂದು ಊರು ಬಂತು ನೋಡ್ರಿ. ಮಳೆ ಬತ್ರ ಭಾಳ ಲೇಟ್ ಆತ ಅಲ್ಲಿ. ನಿಮ್ಗೆ ವಿಡಿಯೋ ವಿಡಿಯೋ ಕ್ಲಿಕ್ದಾಗ ಐಫೋನು ವಾಟರ್ ಪ್ರೂಫ್ ಐತನು ಒಂದೇ ಒಂದು ಏರಿಯಾದಿಂದ ನಾ ಮಳೆಯಾಗ ಮೊಬೈಲ್ ತೋರಿಸಿ ವಿಡಿಯೋ ಮಾಡತ್ತೀನಿ. ಅದ್ರ ಮೊಬೈಲ್ಗೆ ಏನಾಗಿಲ್ಲ ಅಂತ, ಅಷ್ಟು ಮಳೆಯಾಗ ಏನು ಮೊಬೈಲ್ಗೆ ಏನಾಗಂಗಿಲ್ಲ. ಡೀಪ್ ವಾಟರ್ನಾಗ ಬೇಕಂದ್ರೆ ಅಷ್ಟೇ ಮೊಬೈಲ್ ಒಳಗಡೆ ನೀರು ಹೋಗ್ತಾವ. ಅದಕ್ಕೆ ಇವತ್ತು ನೋಡ್ರಿ ಐಫೋನ್ ಮಳೆಯಾಗ ನೀವು ಹೆಂಗೆ ಬೇಕಾದಂಗೆ ಯೂಸ್. ಮಳೆ ಇಲ್ಲೂ ಮಳೆ ನೀಟಾಗೈತೆ ನೋಡ್ರಿ. ಅಲ್ಲಿ ಜೊಯ್ಡಾದಾಗ ಮಳೆ ನೀಟಾಯ್ತು, ಇಲ್ಲೂ ಮಳೆ ಒಂದು ಹಂತಕ್ಕೆ ನೀಟಾಗೈತಿ. ಇನ್ನು ಒಂದು ಉಳ್ವಿ ಒಂದು 40 ಕಿಲೋಮೀಟರ್ ತನಕ ಐತಿ. ಕುಂಬಾರವಾಡಿ ತಾಲೂಕಾ, ಜೊಯ್ಡಾ ಜಿಲ್ಲಾ, ಉತ್ತರ ಕನ್ನಡ. ಇಲ್ಲಿ ನೋಡ್ರಿ, ಇಲ್ಲಿಂದ್ರ ಉಳ್ವಿ ಒಂದು 10 ಕಿಲೋಮೀಟರ್ ಐತಿನ. ಇದು ಉಳ್ವಿ ರೋಡ ಒಂದು ಸ್ವಲ್ಪ ಕಚ್ಚಾ ಭಾಳ ಐತಿ. ಇಲ್ಲಿ ಸಮೀಪ ಉಳ್ವಿ ಸಮೀಪ ಬಂದಂಗೆ ರೋಡ್ ಕಚ್ಚಾ ಐತಿ. ಮತ್ತು ಮಳೆನೂ ಹಂಗೆ ಬರ್ಲಾಕತ್ತೈತಿ. ಇಲ್ಲಿ ಒಂದು ಸ್ವಲ್ಪ ನಿಂತಿದ್ವಿ ನೋಡ್ರದ ಉಳ್ವಿ ರೋಡ. ಇಲ್ಲಿ ಒಂದು ಸಣ್ಣ ಸಣ್ಣ ಜರಿ ಸಹಿತ ಅದಾವು, ನೋಡ್ಬೋದು ನೀವು. ಫೋಟೋ ಗಟ್ಟ ತೊಗೊಂಡು ಹೋಗ್ಬೋದು. ಇದು ನೋಡ್ರಿ, ನಮ್ಮ ಬೈಕ್ ಕೂಡ ಅಲ್ಲಿ ಸೈಡ್ ತರ್ಬಿದ್ದೀವಿ. ರೋಡ ಭಾಳ ಕಚ್ಚಾ ಐತಿ. ಉಳ್ವಿ ಸಮೀಪ ಬಂದಂಗೆ ಅಷ್ಟೇ. ಅಲ್ಲಿ ಒಂದು ಸ್ವಲ್ಪ ಕಚ್ಚಾಯಿತು, ಮತ್ತು ಬಂದ್ಮೇಲೆ ಟಿಕೆಟ್ ರೋಡ್ ಮಾಡ್ಯಾರ ನೋಡ್ರಿ. ಮಸ್ತ್ ಐತಿ ಮತ್ತು ರೋಡ್ ಈ ಕಡೆ. ಒಂದು ಟೋಟಲ್ 4 ರಿಂದ 5 ಕಿಲೋಮೀಟ್ರ್ ರೋಡ್ ಕಚ್ಚಾ ಭಾಳ ಐತಿ. ಮತ್ತು ಟಿಕೆಟ್ ರೋಡ್ ಮಾಡ್ಯಾರು. ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಐತಿ. ಇನ್ನೊಂದು ಇಲ್ಲಿದ್ರೆ 10 ಕಿಲೋಮೀಟ್ರ್ ಐತಿ ಉಳ್ವಿ. 10 ಕಿಲೋಮೀಟ್ರ್ ಅಂದ್ರೆ ಒಂದು 10 ನಿಮಿಷನಾಗ ಅಂದ್ರೆ ಹೋಗಿ ರೀಚ್ ಆಗ್ತೀವಿ. ನಾವು ವಿಡಿಯೋ ಪ್ಲೇ ಮಾಡಿ ನೋಡಿಲ್ಲ, ಗಾಳಿ ಆವಾಜ ನಾಯ್ಸ್ ಎಷ್ಟೈತೆ ಅಂಥೇಳಿ ಎಡಿಟಿಂಗ್ದಾಗ ಗೊತ್ತಾಕತಿ. ನೀವು ನೋಡ್ರಿ, ಅಂದ್ರೆ ಮೈಕ್ ಇದೇ ಸೆಟ್ ಆಕೈತಿ. ಅವ್ನು ಹೆಂಗೆ ಮುಂದಿನ ಮೋಟೋ ಬ್ಲಾಗ್ದಾಗ ಇಂಪ್ರೂವ್ ಮಾಡ್ಕೋತನು. ಈಗ ಹೆಂಗೆ ಫುಟೇಜ್ ಬರತೈತಿ ಅನ್ನೋದು ಏನೂ ಗೊತ್ತಿಲ್ಲ ನನಗೆ. ಎಡಿಟಿಂಗ್ ಮಾಡೋದ್ನಾಗ ನನಗೆ ಇದ್ರದ್ದು ಪೂರ್ತಿ ಗೊತ್ತಾಕೈತಿ. ಮತ್ತು ನಾನು ಪ್ರತಿಯೊಂದು ವಿಡಿಯೋಕ್ಕೆ ಒರಿಜಿನಲ್ ಆಡಿಯೋನ ಹಾಕಿರ್ತೀನಿ. ಯಾವುದೇ ರೀತಿಯಂಥ ವಾಯ್ಸನ್ನು ಎಡಿಟ್ ಮಾಡಿದಂಗಿಲ್ಲ. ರಿಯಲ್ ವಾಯ್ಸ್ ಏನು ಬರ್ತಿರ್ತೈತಿ ಅದನ್ನು ಡೈರೆಕ್ಟ್ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ನಿಮ್ಮ ಗಾಳಿ ಆವಾಜ, ಹೊರಗಡೆದ ನಾಯ್ಸ ಎಷ್ಟು ಬರತ್ತೈತಿ ಅಂತೇಳಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಒಂದು ಸೇತುವೆ ಐತೆ ನೋಡ್ರಿ, ಇದೊಂದು ನದಿಗೆ ಈ ಕಡೆ ನೋಡ್ಬೋದು. ಉಳ್ವಿ ದಾಂಡೇಲಿ, ಉಳ್ವಿ ರಸ್ತೆ, ಅಗಸಿ ರೋಡ್. ಈ ಕಡೆ ಹೋದ್ರೆ ಅಗಸಿಗೆ ಹೋಗ್ತೈತಿ. ಇದು ಕುಂಬಾರವಾಡ, ಇದು ಉಳ್ವಿ ಮತ್ತು ದಾಂಡೇಲಿ. ಉಳ್ವಿ ಇಲ್ಲಿಂದ್ರ 7 ಕಿಲೋಮೀಟ್ರ್ ಐತಿ. ಏನೋ ಒಂಥರ ಮಜಾ ಆಗತ್ರಿ ಇದು ರೈಡ್ ಮಾಡಕ್ಕೆ. ಈಗ ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ನಲ್ಲ, ಅದಕ್ಕೆ ಒಂಥರ ಡಿಫ್ರೆಂಟ್ ಅನ್ನಿಸ್ತದೆ. ದಾಂಡೇಲಿ ನೋಡ್ರಿ, ದಾಂಡೇಲಿ 42 ಕಿಲೋಮೀಟ್ರ್ ಐತಿ. ಕಟೋಲಿ ಕ್ರಾಸ್ 30 ಕಿಲೋಮೀಟ್ರ್. ಪ್ರವೇಶ ದ್ವಾರ. ಸ್ವಾಗತ. ಇವರು ಕೂಡ ಇದೊಂದು ಕರ್ವಿಂಗ್ ಆಯ್ತಂದ್ರೆ ಉಳಿಗೆ ಒಳ್ಳೆ ಬಾಜು ನೋಡ್ರಿ. ಮಳೆ ನೋಡ್ರಿ, ಇಲ್ಲಿಯೂ ಸ್ವಲ್ಪ ಕಡಿಮೆ ಐತೆ ಅನ್ಸೈತಿ. ಅದೇನು ಮಳೆ ಆಗಿಲ್ಲ. ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಕಾಣಿಸ್ತೈತಿ, ಶಿಖರ್ ಕಾಣಿಸ್ತೈತಿ. ಶ್ರೀ ಚನ್ನಬಸವೇಶ್ವರ ದೇವಸ್ಥಾನ ಉಳ್ವಿ. ಇಲ್ಲಿ ಸ್ಟ್ರೇಟ್ ಹೋದ ದೇವಸ್ಥಾನದ ಆವರಣ ಸಿಗ್ತೈತಿ ನೋಡ್ರಿ. ಬಾಜು ದೇವಸ್ಥಾನ, ಇದೆಲ್ಲ ದೇವಸ್ಥಾನದ ಆವರಣ ಇದೆ. ಇಲ್ಲಿ ಮೇಲ್ಗಡೆ ಶ್ರೀ ಬಸವೇಶ್ವರ ಭವನ ಐತಿ, ಅಲ್ಲೇ ರೂಮ್ ಮಾಡ್ಬೇಕಂತ ಹೊಂಟಿದ್ದೀವಿ. ಇಲ್ಲಿ ಮೇಲೆ ಹೋದ್ರನ ಬಸವೇಶ್ವರ ಭವನ ಐತಿ. ರೂಮ್ ಹೆಂಗೆ ಏನದಾವಂತ ನೋಡೋಣ ಬರೀ ಹೋಗಿ. ವೆದರ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಎಲ್ಲ ಗಿಡ ಹಚ್ಚ ಹಸಿರಾಗ್ಯಾವ. ಇಲ್ಲಿ ಮೇಲೆ ಬಲಗಡೆ ತಿರುಗಿರ ಶ್ರೀ ಬಸವೇಶ್ವರ ವಸತಿ ನಿಲಯ, ಶ್ರೀ ಜಗಜ್ಯೋತಿ ಬಸವೇಶ್ವರ ವಸತಿ ನಿಲಯ ನೋಡ್ರಿ, ಇಲ್ಲಿ ಮೇಲ್ಗಡೆ ಕಾಣತೈತಿ.
ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಐತಿ. ಇಲ್ಲೇ ನೀವು ಕಾರ್ ತಂದ್ರೆ ಇಲ್ಲೇ ಪಾರ್ಕಿಂಗ್ ಮಾಡ್ಕೋಬೋದು, ಬೈಕ್ ಆಗಲಿ ಕಾರ್ ಆಗಲಿ. ಬರೀ ಈಗ ಒಳಗಡೆ ಹೋಗೋಣ, ರೂಮ್ ನೋಡೋಣ ಅಂತ. ಇಲ್ಲಿ ಒಬ್ಬರಿಗೆ ರೂಮ್ಗೆ 500 ರೂಪಾಯಿ ಚಾರ್ಜ್ ಮಾಡಿದರು. ಒಂದು ರೂಮಿಗೆ 2, 3, 4 ಜನ ತನಕ ಇರ್ಬೋದು. ಆದರೆ ಬಿಸಿನೀರು ಮುಂಜಾನೆ ಮಾರ್ನಿಂಗ ಕೊಡ್ತಂತ ಹೇಳ್ಯಾರು. 15 ರೂಪಾಯಿ ಒಂದು ಬಕೆಟ್ಗೆ. ಬರೀಗ ಹಂಗೆ ಒಳಗಡೆ ಹೋಗೋಣ, ರೂಮ್ ಹೆಂಗದಾವ ನೋಡೋಣ ಅಂತ. ಇದು ನೋಡ್ರಿ ರೂಮ 1, 2, 3, 4 ಒಂದು 5 ಫ್ಲೋರ್ ಬಿಲ್ಡಿಂಗ್ ಐತದ ಟೋಟಲ್ ಆಗಿ. ಈಗ ನಮ್ಮ ರೂಮ್ ಕಡೆ ಹೋಗೋಣ. ಇಲ್ಲೇ ಐತೆ ನೋಡ್ರಿ ನಮ್ಮ ರೂಮ್ ನಂಬರ್ 133. ಒಳಗಡೆ ಹೋದ ತಕ್ಷಣ ನೋಡ್ರಿ ರೂಮ್ ಹಿಂಗೆ ಕಾಣಿಸ್ತತಿ. 2 ಬೆಡ್ ಅದಾವ, ಆಮೇಲೆ ತೆಲ್ದಿಮ್ಕ ಹೊತ್ಕೊಳಕ್ಕೆ ಎಲ್ಲ ಕೊಟ್ಟಾರು. ರೂಮ ನೀಟ್ ಆ್ಯಂಡ್ ಕ್ಲೀನ್ ಅದಾವ. ಫ್ಯಾನ್ ಐತಿ, ಮತ್ತು ಇಲ್ಲಿ ಸೈಡ ಟಾಯ್ಲೆಟ್ ಬಾತ್ರೂಮ್ ಅದಾವು. ನೋಡ್ರಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಐತಿ. ಇಷ್ಟು ಐತಿ ನೋಡ್ರಿ ರೂಮ. ಒಬ್ಬರಿಗೆ ಒಂದು ರೂಮಿಗೆ 500 ರೂಪಾಯಿ ಐತಿ ಚಾರ್ಜ. ರೂಮ ಮಿಡ್ ರೇಂಜ್ದಾಗ ಅದಾವು, ಇರ್ಬೋದು, ಏನು ಅಡ್ಡಿ ಇಲ್ಲ. ನೋಡಿದ್ರಲ್ಲ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಜೈ ಕರ್ನಾಟಕ.